and guest of honor, Sri Dr. Kishore Singh K. Chhatrapati, our chief guest, Sri Dr. S.M. Malik Pandit sir, Sri Baswaraj Mahapati sir, Sri Vijay Singh sir, and Sri Professor Shivanand Nola. We welcome you, sir. ಸರ್ ಪ್ಲೀಸ್ ಕ್ಲೋಸ್. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್, ಮುಂದೆ. ಮಲ್ಲಿಕಾರ್ಜುನ್ ರೆಡ್ಡಿ ಸರ್ ಅವರು ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸನ್ಮಾನ್ಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ರೆಡ್ಡಿ ಸರ್ ಅವರು KSನಲ್ಲಿ ವಿಶೇಷವಾಗಿ ಅಸಿಸ್ಟೆಂಟ್ ಕಮಿಷನರ್ ಫಾರ್ ರೆವಿನ್ಯೂ ಮತ್ತು ಪರ್ಸನಲ್ ಸೆಕ್ರೆಟರಿ ಟು ದ ಚೇರ್ಮನ್ ಟು ದ KKRDB ಅಂದರೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಒಂದು PA ಟು ಸೆಕ್ರೆಟರಿ ಆಗಿ ಅವರು ಕಾರ್ಯನಿರತರಾಗಿದ್ದಾರೆ. ಈ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಿಯೋಜನೆಗಳನ್ನು, ಪ್ಲ್ಯಾನಿಂಗನ್ನು, ಯೋಜನೆಗಳನ್ನು ಮಾಡೋದ್ರ ಜೊತೆಗೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗಾಗಿ ಅವರು ಹಗಲಿರುಳು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಸಂತೋಷ ಕೊಡ್ತಕ್ಕಂಥದ್ದು ಇನ್ನೊಂದು ವಿಚಾರ ಅಂದರೆ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ವೇದಿಕ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಆಗಿ ಅವರು ಮಲ್ಲಿಕಾರ್ಜುನ್ ರೆಡ್ಡಿಯವರ ಧರ್ಮಪತ್ನಿಯಾಗಿರೋದು. ಈ ಒಂದು
ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಬ್ಬರು ದಂಪತಿ ಇರುವರನ್ನು ನಾನು ಹೃತ್ಪೂರ್ವಕವಾಗಿ ನಮ್ಮ ಧರ್ಮಸಿಂಗ್ PU ಕಾಲೇಜ್ ಹಾಗೂ RN ಇಂಟರ್ನ್ಯಾಷನಲ್ ಸಂಸ್ಥೆಯ ಪರವಾಗಿ, ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಮೇಡಮ್. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳಷ್ಟು ಮಾರ್ಗದರ್ಶನ ಮತ್ತು ಹಿತಚಿಂತಕರು ಶ್ರೀ ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟ್ನ ಸಂಸ್ಥೆಗೆ ಸಾಕಷ್ಟು ಹಲವಾರು ನಿಯೋಜನೆಗಳನ್ನು ಮತ್ತು ಹಲವಾರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ನಮಗೆ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಸರ್ ಅವರು ಕೂಡ ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಅದು ಕೂಡ ಮಹತ್ವದಂಥ ಕಾರಣವಾಗಿದೆ. ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಮತ್ತೋರ್ವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ SM ಮಾಲಿ ಪಾಟೀಲ್, ಪ್ರಾಂಶುಪಾಲರು RN ಫಾರ್ಮಸಿ ಕಾಲೇಜ್, ಅವರು ಕೂಡ ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮೆಲ್ಲರಿಗೆ ಹಿರಿಯರು ಮತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಅನುಭವವನ್ನು ಹೊಂದಿರತಕ್ಕಂಥ ಪ್ರೊಫೆಸರ್ ಆಗಿರ್ತಕ್ಕಂಥ ಸೀನಿಯರ್ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀ ನೂಲಾ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮೆಲ್ಲರಿಗೆ ಹಿರಿಯರು ಮತ್ತು ಮಾಮ ಎಂದೇ ಹೆಸರಿನಿಂದ ಕರೆಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಬಸವರಾಜ್ ಮಠಪತಿ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ನಮ್ಮ ಧರ್ಮಸಿಂಗ್ ಕಾಲೇಜಿನ ಮತ್ತು RN ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಶ್ರೀ ವಿಜಯ್ ಸಿಂಗ್ ಠಾಕೂರ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜೊತೆಗೆ ಅವರಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸಿದ ಜೊತೆಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿ ಅನ್ನುವಂಥ ಒಂದು ಹಂಬಲದಿಂದ ಅವರು ಸಾಕಷ್ಟು ಪ್ರಯತ್ನವನ್ನು ಈ ದಿಶೆಯಲ್ಲಿ ಮಾಡಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಅಂತ ಭಾವಿಸ್ತಾ, ಮತ್ತು ತಾವೆಲ್ಲರೂ ಇಲ್ಲದೇ ಇದ್ದರೆ ವೇದಿಕ್ ಶಾಲೆಯ ಮಕ್ಕಳು ನಮ್ಮ ಜೊತೆಗೆ ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಅತಿಥಿಗಳಾಗಿರ್ತಕ್ಕಂಥ ಡೈರೆಕ್ಟ್ರು ಮತ್ತು ಮಕ್ಕಳು ಮತ್ತು ಶಿಕ್ಷಕ ವೃಂದ, ಉಪನ್ಯಾಸಕ ವರ್ಗ, ಎಲ್ಲ ವಿದ್ಯಾರ್ಥಿನಿಯರು, ವೇದಿಕ್ ಸಂಸ್ಥೆಯ ಸಂಲಗ್ನತೆಯನ್ನು ಹೊಂದಿರತಕ್ಕಂಥ ಧರ್ಮಸಿಂಗ್ PU ಕಾಲೇಜ್ಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ನಮ್ಮೆಲ್ಲರ ಚಿಕ್ಕ ಮಕ್ಕಳಾಗಿರ್ತಕ್ಕಂಥ RN ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಚಿಕ್ಕ ಮಕ್ಕಳು ಕೂಡ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಆಗಮಿಸಿ ತಮ್ಮ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೊಡಬೇಕು ಅಂತ ನಿಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಜೊತೆಗೆ ಬಂದಿರತಕ್ಕಂಥ ಪಾಲಕ ವರ್ಗಕ್ಕೂ ಮತ್ತು ವಿದ್ಯಾರ್ಥಿ ಪಾಲಕ ವರ್ಗಕ್ಕೂ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ RN ಶಾಲೆಯ ಜೊತೆಗೆ ನಮ್ಮ ಧರ್ಮಸಿಂಗ್ PU ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದಾರೆ. ಈ ಒಂದು ಅವರ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ, ವಿಶೇಷವಾಗಿ ಒಂದು ಇನ್ಸ್ಪಿರೇಷನ್ ಮೂಲಕವಾಗಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಈ ಒಂದು ಸ್ವಾಗತವನ್ನು ಬಯಸ್ತಾ, ನನಗೆ ಸ್ವಾಗತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಈ ಒಂದು ಕಾರ್ಯಕ್ರಮ ನಿಯೋಜಕರಿಗೆ ಧನ್ಯವಾದಗಳು. ನಮಸ್ಕಾರ. In the year 2024, what were the key achievements this year is, first on 29 June, we had inaugurated the new building with a modern infrastructure with facilities came into existence, which escalated us further in terms of getting more space to accommodate school and college. We have upgraded our infrastructure facilities, envisaging the strength of increasing of college and introduction of school. The second one is, the year 2024 was challenging for us with a humble start of our RN International Public School, which is state syllabus. Why we did this is to reach the common man
And the main purpose of it was the state board offered a broader perspective and understanding of state specific topics which can be helpful for students preparing for state level competitive exams. Now the third one was the start of Dr. N. Dharam Singh Cricket Academy, a dedicated initiative focused on nurturing young cricketing talents in our region. The academic was officially inaugurated on June 29th, 2024 by our President Srimati Sonal Vijay Singh ma'am. We have equipped with 3 practice nets, fitness center and a dedicated ground for under 14 matches. Under 14 matches will be played, are going to be playing. Now fourth one is we had opportunities to discuss with our continued partnership Vedic institution, and I am really very grateful to Sri Mallikarjun Reddy Patil sir, and I am really a good round of applause to him for the support and link with Vedic institutions. I am really honored to you sir, because this relationship was very crucial for both our organization and theirs. The financial and collaborative support provided by these partners allowed us to continue to offer and develop many programs and services. I also thank Mr. Dinesh Kulkarni sir, who is not here, but I thank him, Vedic institutions, and Mr. JP sir for a healthy coordination between these 2 institutions. I am really grateful to you. Now, as you know that we had many activities done in our college and school for the past 1 year. I don't want to move in that, and this year finally I want to sum up with this year had brought us very unprecedented challenges, yet it has also illuminated our ability to adapt and innovate. The blessings of Srimati Prabhadevi Dharam Singh and guidance of the trustee and president Srimati Sonal Vijay Singh has allowed us to transcend physical barriers, enabling us to connect, learn and collaborate in ways previously unimaginable. The power of our unity has been a source of inspiration, and I am confident that our shared commitment will continue to propel us forward. I would like to mention that we have made significant strides in achieving excellence in the field of learning and teaching. As we grow in confidence, we will increase our momentum towards fulfilling our vision in coming days to be in the top. Thank you for everyone for your dedication and support, your contribution and your unwavering commitment. Together, I thank once again the staff of Dr. N. Dharam Singh PU College and the staff of Aryan International Public School and all the students of PUC first year and second year who were dedicatedly for the past 1 week were practicing for this event. And I say them that all the best for this event. And in the end, I would like to conclude with the lines, don't tell us the sky is the limit. Don't tell us the sky is the limit when there are footprints on the moon. Thank you. Jai Hind. Everyone's a star and presents the right to twinkle. Prize for every student, it gives a sense, happiness and sense of responsibility for fulfilling new commitments with dedications. Dear audience, at our school and college, our students take parts in various interesting activities and events. A student's loyalty, dedication and determination made him and her winner in every field and award. Now it's time to distribute the award and certificate to the winner and runner. Now we start the school award and certificate. The best student of the year goes to, any guesses? Ullas.
Second award goes to Ryan of UKG class. Best discipline and cleanliness award goes to first award Samyukta of class UKG. Nirup of class nursery. I request Mr. Vijay Singh sir to distribute the awards. LKG, Shreyas R of class LKG. Thank you, sir. Mr. Ravi, Director of Akash Institutions. Thank you for coming, sir. Thanks a lot. And I request Sri Bajrang Singh ji to honor him for welcoming him. The second year, the best leadership of clap hands, guys. Once again, award maximum effort in all times. Thank you, Patil sir. Thank discipline award, Shiv Lila. Yes, join hands together. PUC second year Akash student Ritesh. I'd like them to call Hamsa Swami and Ritesh. Won bronze in Karnataka Championship of 2025. Sanjana for skating 2025. Boy Aditya Jaikumar, Karnataka ranking 1 gold 10 kilometer race, 1 gold, 1 silver, 1 bronze. Skating Championship 2025, 1 bronze, 1000 meter race. Karnataka ranking Championship 2025 overall runner up 1. Striving for perfection, Swati, Akshata, Jyoti, Anjana, Harshita, Gaurav and Jairaj. I call upon them here on stage. They are the students who will be the best in coming days. They are PUC first year. Swati, Akshata, Jyoti, Anjana, Harshita, Gaurav and Jairaj. I'd like to call upon best batsmen Ratan Singh and Ruknuddin. Best bowler Basappa and Nandan. The Cricket Academy Dr. N. Dharam Singh PU College Cricket Academy Awards we would like to give away. Mr. Mohammad Zakir Siddiqui, Coach Dr. N. Dharam Singh Cricket Academy, and Mohammad Hassan Siddiqui, Manager DNDS Cricket Academy. Yes, Mohammad Hassan is a Manager DNDS Cricket Academy. I call upon Hassan Siddiqui. Join hands and please all the team members who are playing, Kapil, Mohammad Shoaib, Mohammad Aziz, I would like bowler Mohammad Shoaib from Sedam, wickets 15 average, 14 runs per wicket. Games and activities were there. I would call upon stage. Second year, the award of excellence in the term of constantly upgrading herself in academics in terms of discipline, attendance and performance. I call upon Pawar Ranjita to come on stage, and she is a student coming from a very humble background and she has reached the heights 98.75%, and she has scored particularly in internal assessment, 1 internal assessment, 2 midterm, then internal assessment of PU board and in-house, everything she has taken more than 95%. Please, I request Mallikarjun Reddy sir to honor her with the certificate given their contribution behind the screen. Swapna, Vanishri,
Manjula, Manusha, Kavita, Ashwini, Nisha, Prachi, Nikita, Lakshmi and Kirti. Please come on stage first. And I request Kishore Singh ji to please give away the certificates to them. Willing to stay in our college. We welcome Harshia. Please put your hands together. I am Arshia of grade 12, delivering a thank you speech on behalf of all grade 12 students. This is one of those days when the mixture of emotions within us that cannot be defined. When we look back on our path at this institution, we feel gratified for the rich tapestry of memories which we have woven together. Today marks a significant moment in our journey together. It feels just like yesterday when we started this adventure. And now, as we all stand on the cusp of new beginnings, we feel pride and joy. This is a very emotional moment for all of us, as we are getting promoted to a new life on the one hand, whereas on the other, we are also leaving behind our most favorite place, our college, where we spend the most significant 2 years of our life. Within few many days, every one of us will choose different paths in life. I wish you all a very best. And on behalf of Class 12, I feel pleased to thank everyone who made this event. We have worked so hard, faced challenges head on, and grown into capable and confident individuals. Each one of us has brought something unique to this classroom. And together, we have made memories which will last for a lifetime. We evolved not only in academics, but also in character, which has made one of the greatest privileges in our life. All this has happened under the guidance of our management. Vijay Singh sir, Tayappa sir, Bajrang Singh sir, Santosh sir, Krishna sir, Rafat Fatima ma'am, Rekha ma'am, everyone, we thank you a lot. We are incredibly proud of each and every one of you. We can never forget all the support and care you gave. We would like to take this moment to thank you heartedly. Words are few, but feelings are limitless. You taught us to chase the dream without compromising on small issues. We feel so content and complete when we look back on what we have learned. This learning is much more than the textbooks what we learned. They are all about perseverance, kindness, and courage to pursue our dreams. We never forget the power of curiosity and always strive to be the best version of ourselves. We appreciate your support and nearness. We owe more to you in our career than we can even explain. You have motivated us to reach for the stars, to go even further than what we thought was possible. Thank you so much, my juniors. We are going to miss you all a big time. Just one word for you. You are simply awesome. We have some of the fondest memories with you people. Thank you, dear juniors, for all your support, respect, admiration. As a student walking out of the college, it is an added responsibility to share some important things that help you better in your academic life. As seniors, the most important advice we can give juniors is to actively explore the world, your interests, prioritize your academic performance, build strong connections with peers, start planning for your future. Don't be afraid to try new things. Develop a skill apart from studies, be it dancing, singing, speaking, whatever it is. It can be anything because it will help you stand differently among the crowd. Participate in as many events as possible, even if you don't know the ABCs of it, because that's how you learn new things and enjoy it. Walk out with zero regrets. Don't be serious, but be sincere. Be kind and help others. I, Arshia, am actually from Andhra Pradesh. From the very first day I was welcomed in this institution, the support and friendship that I have experienced here has shaped me academically and more as an individual. Each one of you has made a difference in my life, and for that I will ever remain grateful. I contributed my life, support, spirit and teamwork with all of you. I personally would extend my thanks to my very dear friends Haripriya,
Megha, Jumana, Kirti, Shivlila, Ashwini, and Manusha, and many more. But I don't have much time to say all of your names. I'm sorry about that. You've made every single day pleasant. Our spending together will be one of the things that I'll miss the most. Although I'll be out of this location, I will have each one of you deep down to my heart. I would like to maintain our relationship, and I cannot wait for your further achievements. Take care. This is not a goodbye. This is just a beginning of new and exciting journeys. Keep pushing forward, stay true to your values, and remember, you're always the best. And I call it a day by thanking one and all behind this memorable event. We will remember it forever and ever. Thank you. Thank you, Arsha, for your inspiring words. Now I request Haripriya of class 2nd PU to give a speech in Hindi. आज हम जीवन के ऐसे स्थान पर खड़े हैं जहां से हमें पीछे मुड़कर देखना बहुत ज़रूरी हो जाता है। आज हम उस पड़ाव पर पहुंच गए हैं जहां पहुंचने का सपना हम अक्सर देखा करते थे। यूँ समझ लीजिए कि यहाँ जो जी लिया वो जिंदगी थी, अब जो आएगा वो संघर्ष होगा। हमारे जीवन का सुनहरा काल समाप्त हो जाता है, क्योंकि अब ना वो यारी होगी, ना वो महफिल होगी, ना वो कारवां होगा, बस अकेले हम और वो खुला आसमां होगा। इस संस्थान से जो कीमती चीज़ मिली है वो मेरे सारे मित्र और शिक्षकगण हैं, जो मेरे लिए जीवन भर का रिश्ता है। इनके साथ खेला, गम साझा किया मैंने। अब आप लोगों का ये साथ मैं कभी नहीं भूल सकती। एक आदत सी हो गई है, पर मुझे लगता है कि निरंतर चलते रहने का नाम ही जिंदगी है। Now I request Megha of class 2nd PU to give a speech in Kannada. Please put your hands together. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ, ಸಾವಿರ ನೆನಪಿನ ಗೋಪುರ ಕಟ್ಟಿಸಿ, ತುಸು ಮುನಿಸಿನ ಮಗುವನ್ನು ಅರಳಿಸಿ, ಅದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳು ತಂದಿದೆ ಈ ಬೀಳ್ಕೊಡುಗೆ. ಈ ಸಂದರ್ಭದಲ್ಲಿ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ದಣಿವಿಲ್ಲದೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ನಮ್ಮ ಶಿಕ್ಷಕರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ನಿಮ್ಮ ಮಾರ್ಗದರ್ಶನ ಮತ್ತು ಜ್ಞಾನ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳು. ಒಳ್ಳೆಯ ಮತ್ತು ಕೆಟ್ಟ ಸಮಯದಲ್ಲಿ ಯಾವಾಗಲೂ ನಮ್ಮೊಂದಿಗೆ ಇರುವ ನಮ್ಮ ಕುಟುಂಬಗಳು, ನಮ್ಮ ಸ್ನೇಹಿತರು ಹಾಗೂ ಮುಂತಾದ ಪ್ರೀತಿ ಪಾತ್ರರಿಗೂ ಕೂಡ ಧನ್ಯವಾದಗಳು. ಬದುಕಿಗೆ ದಾರಿ ತೋರಿಸಿದ ಗುರುಗಳು ನೀವು, ಜ್ಞಾನದ ಬೆಳಕನ್ನು ಹರಿಸಿದ ಜ್ಞಾನಿಗಳು ನೀವು, ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು. ನಿಮ್ಮನ್ನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಕಾಲೇಜಿನ ಬೀಳ್ಕೊಡುಗೆಯ ಬಗ್ಗೆ ನೆನಪಿಸಿಕೊಂಡರೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತದೆ ಎನ್ನುವಂತೆ ವ್ಯಾಸಂಗಕ್ಕೆ ತೆರಳಿದ್ದೇವೆ ಎಂಬುವ ಖುಷಿ ಇದೆ. ಶಿಕ್ಷಕರ ಮಾರ್ಗದರ್ಶನ, ಸ್ನೇಹಿತರ ಸಹಕಾರ ಸ್ಫೂರ್ತಿಯಿಂದ ಮಾತನಾಡಲು ಕಲಿಸಿತು. ಅಭ್ಯಾಸವಲ್ಲದೆ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಲಭಿಸಿತು. ಈ ದಿನಗಳನ್ನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ನಮ್ಮ ಕಿರಿಯರಿಗೆ ಒಂದು ಮಾತು, ಶಿಕ್ಷಕರ ಹೇಳುವಂಥ ಮಾತನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲೇ ನಮ್ಮ ಭವಿಷ್ಯ ರೂಪಿಸಲು ಪ್ರಮುಖರಾಗಿರುತ್ತಾರೆ. 1000 ದಿನ ಅಧ್ಯಯನದಲ್ಲಿ ತೊಡಗಿರುವುದಕ್ಕಿಂತ ಒಂದು ದಿನ ಒಳ್ಳೆಯ ಗುರುವಿನ ಜೊತೆ ಇದ್ದರೆ ಸಾಕು ಎಂಬ ಗಾದೆಯಂತೆ ಅಂಥ ಒಳ್ಳೆಯ ಗುರುಗಳನ್ನು ನಾವು ಪಡೆದಿದ್ದೇವೆ. ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎಂದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಿ ಎನ್ನುವುದೇ ನಿಜವಾದ ಗೆಳೆತನ. ಹೀಗೆ ನಮ್ಮ ಗೆಳೆತನವೂ ಕೂಡ 2 ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಹಾಯ ಮಾಡುವ ಗುಣ ನಮ್ಮಲ್ಲಿದೆ. ಅದು ಕೊನೆಯವರೆಗೂ ಹೀಗೆ ಇರಲಿ. ಇಂತಹ ಸ್ನೇಹಿತರು ಮತ್ತು ಗುರುಗಳನ್ನು ಈ ಕಾಲೇಜು ದಿನಗಳಲ್ಲಿ ನಾನು ಪಡೆದಿದ್ದೇನೆ. ಎಲ್ಲರ ಭವಿಷ್ಯ ಉತ್ತಮವಾಗಿರಲಿ ಎಂದು ಬಯಸುತ್ತಾ ಈ ಒಂದು ಸಮಯದಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದಗಳು. Now I request Swati of class 1st PU to give a speech in Kannada. ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಲಿ ಶಿಕ್ಷಣ, ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಲಿ ಶಿಕ್ಷಣ. ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ, ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆಯ ನಾದದಂತಿರಬೇಕು ಶಿಕ್ಷಣದ ಇಂಪನ, ಕೋಗಿಲೆಯ ನಾದದಂತಿರಬೇಕು ಶಿಕ್ಷಣದ ಇಂಪನ. ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ, ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ ಎಂದು ಹೇಳುತ್ತಾ ಈ ಸುಂದರ
ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಂತಹ ಎಲ್ಲ ನನ್ನ ಅತಿಥಿಗಳಿಗೆ ಈ ನನ್ನ ಮಧ್ಯಾಹ್ನದ ಸ್ವಾಗತಗಳನ್ನು ಕೋರುತ್ತಾ ಈ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹಾಗೂ ಡಾಕ್ಟರ್ ಎನ್ ಧರಮ್ ಸಿಂಗ್ PU ಕಾಲೇಜಿನ ಮೇಲ್ವಿಚಾರಕರಾದ ವಿಜಯ್ ಸಿಂಗ್ ಸರ್ ಹಾಗೂ ಪ್ರಾಂಶುಪಾಲರಾದ ಚೌಹಾಣ್ ಸರ್ ಮತ್ತು ನನ್ನೆಲ್ಲ ಶಿಕ್ಷಕ ವೃಂದಕ್ಕೆ ಹಾಗೂ ವೇದಿಕ್ PU ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ ಎಂದು ಹೇಳುತ್ತಾ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಲೈಫ್ ಈಸ್ ಅ ಕಲೆಕ್ಷನ್ ಆಫ್ ಚೇಂಜಸ್, ಸೊ ಡೋಂಟ್ ಅವಾಯ್ಡ್ ಚೇಂಜಸ್. ಟೇಕ್ ಎವ್ರಿ ಚೇಂಜ್ ಆಸ್ ಎ ಚಾಲೆಂಜ್. ಸಮ್ ಗಿವ್ ಸಕ್ಸಸ್ ಆ್ಯಂಡ್ ಸಮ್ ಆ್ಯಕ್ಟ್ ಆಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ದ ಸಕ್ಸಸ್ ಎಂದು ಹೇಳುತ್ತಾ ಎನ್ನುವ ಮಾತಿನಂತೆ ಬದಲಾವಣೆ ಎನ್ನುವುದು ಜಗತ್ತಿನ ನಿಯಮ. ಅದಕ್ಕೆ ತಕ್ಕಂತೆ ಬದಲಾಗುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ನಿಮ್ಮನ್ನು ಬೀಳ್ಕೊಡುವ ಸಮಯ ಒದಗಿ ಬಂದಿದೆ. ಸುಮಾರು 2 ವರ್ಷಗಳ ನೆನಪುಗಳನ್ನು ಹೊತ್ತಿರುವಂತಹ ನೀವು ಕಾಲೇಜನ್ನು ತ್ಯಜಿಸಿ ಹೋಗುವ ಸಮಯವಿದು. ನಿಮ್ಮೊಂದಿಗೆ ಕಳೆದ ಈ ಕ್ಷಣಗಳು ಮರೆಯಲಾರದ ನೆನಪುಗಳು. ನೀವು ಮಾಡಿದ ತರಲೆ ತುಂಟಾಟ, ನಿಮ್ಮೊಂದಿಗೆ ಇದ್ದ ಕ್ಷಣಗಳು ಒಂದೊಂದು ತರಹದ ಪಾಠಗಳಾಗಿವೆ. ಈಗ ಅದನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಅಳಕು ಇದೆ. ಆದರೆ ಇದು ಅನಿವಾರ್ಯದ ಸಂಗತಿ ಎಂದು ಹೇಳಬಹುದು. ನಿಮ್ಮ ಬಗ್ಗೆ ವರ್ಣಿಸಲು ಪದಗಳು ಸಾಕಾಗುತ್ತಿಲ್ಲ. ನೀವು ಇರುವುದಿಲ್ಲ ಎನ್ನುವ ಮನಸ್ಸಿಗೆ ಸಂಕಟ ಹೆಚ್ಚುತ್ತಿದೆ. ಆದರೆ ನಾವು ಎದುರಿಸಲೇಬೇಕು. ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿಯನ್ನು ತಂದು ಕೊಡಲೇಬೇಕು ಎಂದು ನಮ್ಮೆಲ್ಲರ ಆಶಯವಾಗಿದೆ. ನಿಮಗಾಗಿ ಈ ಒಂದು ಕಿರುಕವನ. ನಿಮ್ಮೆಲ್ಲರ ಪರಿಚಯ ಆಕಸ್ಮಿಕವಾದರೂ ಸ್ನೇಹ ಶಾಶ್ವತವಾಗಿರಲಿ. ದೂರ ಅನಿವಾರ್ಯವಾದರೂ ನೆನಪುಗಳು ಸದಾ ಅಮರವಾಗಿರಲಿ. ಖುಷಿಯಿಂದ ತುಂಬಿರಲಿ ನಿಮ್ಮ ಬದುಕು. ನೀವು ನಮ್ಮ ಕಾಲೇಜಿನ ಬೆಳಕು. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಗುತ್ತಲಿರಿ. ನಮ್ಮ ಕಾಲೇಜಿನ ಕೀರ್ತಿಯನ್ನು ಉಳಿಸಲು ಕಲಿಯಿರಿ. ನಮ್ಮ ಪ್ರೀತಿ ಇದು ನಿಮಗೆ ಬಂದಿರಿ ಬೆಳಕಾಗಿ ಬಾಳಿಗೆ. ಸ್ಫೂರ್ತಿಯಾದಿರಿ ಈ ಬಾಳಿಗೆ. ತೋರಿಸಿ ನಿಮ್ಮ ಯಶಸ್ಸನ್ನು ಕಲಬುರಗಿ ಜನತೆಗೆ. ಇದು ನನ್ನ ಪುಟ್ಟ ಕವನ, ನಿಮ್ಮೆಲ್ಲರಿಗೂ ನನ್ನ ನಮನ ಎಂದು ಹೇಳುತ್ತಾ ಇನ್ನೊಂದು ಮುಖ್ಯವಾದ ಸಂಗತಿ ಎಂದರೆ ನನ್ನೆಲ್ಲ ಶಿಕ್ಷಕರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ ವಚನಕಾರರು ಹೇಳಿದ್ದಾರೆ ಏನೆಂದರೆ, ಕಾಣದ ದೇವರಿಗೆ ಕೈ ಮುಗಿದು ಫಲವೇನು, ಮುಕ್ಕೊಟ್ಟಿ ದೇವತೆಯರು ಗುರುವಿನೊಳಗಡಗಿಹರು. ಅಂತಹ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುವ ದಿನವಿದು. ನಿಮಗಾಗಿ ಒಂದು ಕಿರುಕವನ. ಬರಿದಾದ ಬುರುಡೆಯಲ್ಲಿ ಅಕ್ಷರವೆಂಬ ಬೀಜವನ್ನು ಬಿತ್ತಿ ಜೀವನವೆಂಬ ಬದುಕಿನಲ್ಲಿ ಹೊಸದಾದ ಫಲವನ್ನು ಕಿತ್ತಿ ಜಗತ್ತಿಗೆ ತೋರ್ಪಡಿಸುವ ಶಿಕ್ಷಕರಿಗೆ ಈ ನನ್ನ ಪ್ರಣಾಮಗಳು. ಇವರು ನನ್ನ ಶಿಕ್ಷಕರಿಗಾಗಿ 2 ಕವನ. ಇವರು ಮಾತಿನಿಂದ ಹೊರಟರು, ಮನಸ್ಸಿನಿಂದ ಮೃದು ಇವರು. ಕಾಲೇಜಿನ ಸಾರಥಿ ಇವರು. ವಿದ್ಯಾರ್ಥಿಯ ಪ್ರೀತಿಯ ಗುರುಗಳಿವರು. ಅವರು ಡಾಕ್ಟರ್ ಎನ್ ಧರಮ್ ಸಿಂಗ್ PU ಕಾಲೇಜಿನ ಮೇಲ್ವಿಚಾರಕರಾದ ಡಾಕ್ಟರ್ ವಿಜಯ್ ಸಿಂಗ್ ಸರ್ ಅವರು. ಎಲ್ಲದರಲ್ಲಿಯೂ ಹಿರಿಯರು ನಮ್ಮ ಕಾಲೇಜಿನ ಉತ್ತಮ ಶಿಕ್ಷಕರು. ಮಾರ್ಗದರ್ಶನ ಮಾಡಿ ಮಕ್ಕಳನ್ನು ಹುರಿದುಂಬಿಸುವವರು. ಒಳ್ಳೆಯ ಜೀವನಕ್ಕೆ ಹೆಜ್ಜೆ ಹಾಕಲು ತಿಳಿಸಿಕೊಟ್ಟವರು. ಅವರೇ ನಮ್ಮ ಕಾಲೇಜಿನ ಹಿರಿಯ ಪ್ರಾಂಶುಪಾಲರಾದ ಡಾಕ್ಟರ್ ಚೌಹಾಣ್ ಸಿಂಗ್ ಅವರು ಎಂದು ನನ್ನ ಮನದಾಳದ ಮಾತುಗಳನ್ನು ತಿಳಿಸುತ್ತಾ, ಹಾಗೆ ಎಲ್ಲ ನನ್ನ ಉಳಿದ ಶಿಕ್ಷಕರಿಗೂ ಈ ನನ್ನ ಕೋಟಿ ಪ್ರಣಾಮಗಳನ್ನು ಎಲ್ಲ ತೃತೀಯ PUC ವಿದ್ಯಾರ್ಥಿಗಳ ವತಿಯಿಂದ, ಎಲ್ಲ ಪ್ರಥಮ PUC ಅವರ ವಿದ್ಯಾರ್ಥಿಗಳ ವತಿಯಿಂದ ಕೇಳಲು ಬಯಸುತ್ತಾ, ನನ್ನೆಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನನ್ನ ಒಂದು ಮುಕ್ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ನಮ್ಮಿಂದ ನಿಮಗೆ ಯಾವುದೇ ಮನಸ್ಸಿಗೆ ನೋವಾಗುವ ಸಂಗತಿ ನಡೆದಿದ್ದರೆ ಕ್ಷಮಿಸಿ ಎಂದು ಈ ವೇದಿಕೆಯ ಮೂಲಕ ಕೇಳಿಕೊಳ್ಳುತ್ತಾ, ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಉತ್ತೀರ್ಣರಾಗಿ ಪರೀಕ್ಷೆಯಲ್ಲಿ
ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನು ಕೋರುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ಒಂದು ಚೊಕ್ಕ ವಿರಾಮ ನೀಡುತ್ತೇನೆ. Now I request our guest Dr. Kishore Singh K. Chhatrapati sir to say a few words. ಈ ಕಾಲೇಜು ಸಂಸ್ಥಾಪನೆಗೊಳ್ಳಲು ಮುಖ್ಯ ಪ್ರೇರಣೆಯಾಗಿರ್ತಕ್ಕಂಥ ಡಾಕ್ಟರ್ ಎನ್ ಧರಮ್ ಸಿಂಗ್ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಆದರೆ ಅವರು ಯಾವ ರೀತಿ ರಾಜಕೀಯ ಬದುಕನ್ನು ಸವೆಸಿದರು, ಯಾವ ರೀತಿ ರಾಜ್ಯ ಮತ್ತು ತಮ್ಮ ಕ್ಷೇತ್ರದಲ್ಲಿ ಜನರ ಅಭಿಮಾನವನ್ನು ಸಂಪಾದಿಸಿದರು ಅನ್ನೋದಕ್ಕೆ ಇವತ್ತು ನಾವು ಪ್ರತಿ ಹಂತದಲ್ಲಿ ನೋಡ್ತಾ ಇದ್ದೀವಿ. ರಾಜಕಾರಣದ ವಿಷಯದಲ್ಲಿ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಅಜಾತ ಶತ್ರು ಅಂತ ಹೆಸರನ್ನು ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ದಿವಂಗತ ಡಾಕ್ಟರ್ ಎನ್ ಧರಮ್ ಸಿಂಗ್ರವರು. ಅವರು ಶಿಕ್ಷಣದಲ್ಲಿಯೂ ಕೂಡ ಒಂದು ಉತ್ತಮ ಗುಣಮಟ್ಟ ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮೊಟ್ಟ ಮೊದಲಿಗೆ ಆರ್ಯನ್ ಸ್ಕೂಲ್ ಪ್ರಾರಂಭ ಮಾಡಿದಾಗ ಡಾಕ್ಟರ್ ಗುರುರಾಜ್ ಕರಜಗಿ ಅವರನ್ನು ಇಲ್ಲಿಗೆ ಕರೆಯಿಸಿ ಅವರ ಮಾರ್ಗದರ್ಶನದಲ್ಲಿ ಆ ಶಾಲೆಯನ್ನು ಪ್ರಾರಂಭ ಮಾಡಿದರು. ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡು ಬಂತು. ನಂತರ ಈ PUC ಸಂಸ್ಥೆ ಪ್ರಾರಂಭವಾದ ಹಂತದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು ಅಂತ ಸಂಸ್ಥೆಯ ಅಧ್ಯಕ್ಷರಾದ ಸೋನಾಲ್ ವಿಜಯ್ ಸಿಂಗ್ ಮೇಡಮ್ರವರು ಚರ್ಚೆ ಮಾಡುವಾಗ ಹೇಳಿದರು. ಕೋವಿಡ್ ಸಂದರ್ಭ ಮುಗಿದ ನಂತರ ಮರು ವರ್ಷದಲ್ಲಿಯೇ ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಕಲಬುರಗಿಯಲ್ಲಿ ಪ್ರತಿಭಾವಂತ ಮಕ್ಕಳು ಏನು ತಮ್ಮ ತಂದೆ ತಾಯಿಯ ವಾತ್ಸಲ್ಯದಿಂದ ವಂಚಿತರಾಗಿ ಕೇವಲ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆ ತೆರಳ್ತಾ ಇದ್ದಾರೆ ಅಂಥ ಪ್ರತಿಭೆಗಳಿಗೆ ಮತ್ತು ಪ್ರತಿಯೊಂದು ಕಟ್ಟ ಕಡೆಯ ಮಗುವಿಗೆ ಅಂದರೆ ಪ್ರತಿಭಾವಂತ ಮಾಡಿ ರ್ಯಾಂಕ್ ಪಡೆಯೋದು ದೊಡ್ಡ ಸಾಧನೆ ಅಲ್ಲ. ಅದರ ಒಟ್ಟಿಗೆ ಯಾವ ಮಗುವಿನಲ್ಲಿ ಏನು ಕೊರತೆ ಇದೆ ಅದನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಮಿಂಚಬೇಕು ಅನ್ನೋ ಒಂದು ಉದ್ದೇಶದಿಂದ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸನ್ನು ಹುಟ್ಟುಹಾಕಿದರು. ಆ ಕೋಚಿಂಗ್ ಸಂಸ್ಥೆಯನ್ನು ನಾವು ಟೈಅಪ್ ಮಾಡಬೇಕಂದಾಗ ಸುಮಾರು ಕಾಲೇಜುಗಳು ನಮ್ಮ ಪಟ್ಟಿಯಲ್ಲಿದ್ದರೂ ಕೂಡ ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಡಾಕ್ಟರ್ ಎನ್ ಧರಮ್ ಸಿಂಗ್ರವರ ಅಭಿಮಾನದಿಂದಾಗಿ ಧರಮ್ ಸಿಂಗ್ PU ಕಾಲೇಜ್ ಒಟ್ಟಿಗೆ ಮಾಡಿಕೊಳ್ಳೋಣ ಅಂದಾಗ ಆ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಹಕಾರ ನೀಡಿದವರು ಕಿಶೋರ್ ಸಿಂಗ್ ಸರ್ ಅವರು. ಕಿಶೋರ್ ಸಿಂಗ್ ಸರ್ ಅವರು ಸೋನಾಲ್ ಸಿಂಗ್ ಭಾಭಿಯವರ ಜೊತೆಗೆ ಹಲವಾರು ಸುತ್ತಿನ ಮಾತುಕತೆಗಳ ನಂತರ ನಮ್ಮ ಈ ಒಪ್ಪಂದ ಪ್ರಕಾರ ತರಬೇತಿ ಪ್ರಾರಂಭ ಆಯಿತು. ಇವತ್ತು ನಾವು 2ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇದರಲ್ಲಿ ವಿಜಯ್ ಸಿಂಗ್ರವರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸಬೇಕಾಗ್ತದೆ. ನಮ್ಮೆಲ್ಲ ವಿದ್ಯಾರ್ಥಿಗಳು PUC ಧರಮ್ ಸಿಂಗ್ ಕಾಲೇಜಿನಲ್ಲಿ ಇರಬಹುದು ಅಥವಾ ವೇದಿಕ್ ಸಂಸ್ಥೆಯಲ್ಲಿರಬೇಕು, ಎಲ್ಲರೂ ತಮ್ಮ ಶ್ರಮವನ್ನು ಪಟ್ಟು ತಮ್ಮ ಕನಸುಗಳನ್ನು ನನಸು ಮಾಡುವಲ್ಲಿ ತಮ್ಮ ಗುರಿಯನ್ನು ಈಡೇರಿಸೋದ್ರ ಜೊತೆಗೆ ತಮ್ಮ ಸಂಸ್ಥೆಯ ಹಿರಿಮೆ ಗರಿಮೆಯನ್ನು ಕೂಡ ಹೆಚ್ಚಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ, ಈ ರಾಷ್ಟ್ರ ಕಂಡ ಅತ್ಯಂತ ಅಚ್ಚುಮೆಚ್ಚಿನ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಹೇಳಿದ ಒಂದು ಮಾತು, ಡ್ರೀಮ್ 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 ಕನ್ವರ್ಟ್ಸ್ ಇಂಟು ಥಾಟ್ಸ್, ಥಾಟ್ಸ್ ಕನ್ವರ್ಟ್ಸ್ ಇಂಟು ಆ್ಯಕ್ಷನ್. ನೀವು ಕನಸುಗಳನ್ನು ಕಂಡಾಗ ಆ ಕನಸುಗಳ ಬಗ್ಗೆ ಪ್ರಯತ್ನವನ್ನು ಮಾಡಿದಾಗ ಆ ಕನಸುಗಳು ನನಸಾಗೇ ಆಗ್ತವೆ. ಸಮಾಜದಲ್ಲಿ ಇವತ್ತು ಎಲ್ಲ ರೀತಿಯ ವೃತ್ತಿಯಲ್ಲಿ ತಜ್ಞರು ನಮಗೆ ಬೇಕಾಗಿದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಬರೀ ಇಂಜಿನಿಯರ್ ಡಾಕ್ಟರ್ ಆದ್ರೇ ಶ್ರೇಷ್ಠ ಅನ್ನೋದಿದೆ. ಹಾಗಿಲ್ಲ, ಅದರ ಒಟ್ಟಿಗೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ, ಅದು ಇವತ್ತು ಫಾರ್ಮಸಿ ಇರ್ಬೋದು, ಆಯುರ್ವೇದ ಇರ್ಬೋದು, ಬೇಸಿಕ್ ಸೈನ್ಸ್ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ಅಗತ್ಯ ಇದೆ. ನೀವು ನಿಮ್ಮ ಶ್ರಮವನ್ನು ಹಾಕಿ ಮುಂದಿನ ಪದವಿಯನ್ನು ಏನು ಪಡ್ಕೊಳ್ತೀರಿ ಅತ್ಯುತ್ತಮ ಕಾಲೇಜಿನಲ್ಲಿ ಸೇರಿಸಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಸ್ಕೋರನ್ನು ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ PUC ದ್ವಿತೀಯ ಹಂತದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶುಭವನ್ನು ಹಾರೈಸುತ್ತಾ ಅವರಿಗೆ ಅತ್ಯುತ್ತಮ ಫಲಿತಾಂಶ ದೊರಕಲಿ, ಅವರ ಭವಿಷ್ಯ ಅತ್ಯುನ್ನತ ಶಿಖರಕ್ಕೆ ಏರಲಿ, ಸಂಸ್ಥೆಯ ಹೆಸರು ಕೂಡ ಅವರಿಂದ ರಾಜ್ಯಾದ್ಯಂತ ಹೊರಹೊಮ್ಮಲಿ ಅಂತ ಆಶಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. My dear students, today I would like to tell you that I have witnessed the growth of this Dr. N. Dharam Singh PU College from 2019. Every year we have progressing in a better way by giving additional facilities to our students here. Last 2 days, our management has invested more than 3 crores in constructing a beautiful college building here, and which is well maintained by
our administrator Sri Vijay Singh ji here. This time the change what I have observed is the students are very, very disciplined here. The credit must go to Sri Vijay Singh ji here. Because I have seen last 3-4 years I have seen students are used to be like students actually. But this time the students are entirely different with good behavior and good study. And I have seen that some of the students, they have expressed their experience of 2 years at Dr. N. Dharam Singh II College. It was extremely very, very good here. See, the quality students, if you get means, we can give a quality results. And this time, as sir was telling that, we are expecting some NEET crackers are there, and CET also is going to be cracked by some of our students here. So that is what. And one more thing is that we are associated with one of the best institute in Gulbarga, that is Vedic. The director of Vedic is here. And apart from that, we are also been associated with Akash, which was also a highly reputed organization, especially in giving coaching for the NEET as well as JEE and CET here. So, as you all know that, last 2 years, especially my suggestion to second PUC students, you are going out of the campus with lot of confusions here in your mind. Why? Because PUC second year is such a position, you will be on the crossroads. You are standing in a crossroad with different routes. But you should listen expert guidance, and also you should listen to your parents' ambition, and also main thing is your interest, in which field you are interested. Whether you are interested going to medical field, or if you are going for a technical field or pharmacy field. Apart from these, there are many good fields are also there where our students are not focusing much. So that has to be done, and that particular things has to be taken into consideration by attending different fairs, where many of the fairs are being organized, where you will get the many of the career opportunities, and which opportunity you have to select, and which will suit to your personality and your knowledge. Accordingly, you listen to your these things rather than asking somebody else in which field you are interested. Better you choose that field and move ahead here. So we are here to give suggestions if you need, and many experts are there, many resource persons are there who are round the clock giving guidance in the career opportunities here. My dear students, now it is a journey for departing your juniors, especially second year students. You are departing from our college, you are going out of the college with good experience. If you really benefited with our training, with our programs, with our facilities, kindly convey your juniors, kindly convey your friends that please go and admit in Dr. N. Dharam Singh II College, where they are giving better education, better experience. With your experience, if you could able to tell that one, we are very much thankful for that one. And our management will also continuously upgrading the quality, especially for Dr. N. Dharam Singh II College. And as you see that we have one more small organization, at a small level we have started children's, especially RN International Public School also we have started, where our kids are getting a better education under the guidance of Vijay Singh ji and Bajrang Singh Chauhan ji here. My dear students, now we have taken much time and I am not going to stand in between you. Now your celebrations will be there. For that, I once again congratulate you. Once again, I wish you all the best for
your success in near future. Thank you. Thank you very much. I welcome Mr. Bhavani Singh ji on stage. Please do come. Please. Bhavani Singh ji, join hands to Bhavani Singh ji. He is the social media in charge and very close to the Dharam Singh family. Now I request our guest, Dr. Kishore Singh K. Chhatrapati sir, to say few words. So under her leadership, we started during COVID, and almost all the teachers with the hard work and dedication. So last 2 years we got 100% result, and almost all the students are placed in engineering, medical, and the pharmacy colleges. So definitely, with the collaboration with Vedic Group and their team, so this year also the students will excel in getting medical seats, engineering in the top colleges. So I wish all the students who are facing second year PU examinations all the best, and especially the kids of RN International School, which is the first year we started this particular school. So in the beginning stage, so almost all the students, especially not only in academics but in sports, most of the students have excelled in the top level. So on behalf of the management and on behalf of all the principal and management and all the faculty, I congratulate them and wish them a grand success in their endeavors. So last but not the least, especially under the leadership of Sri Vijay Singh ji, so now the students of PUC, especially the second year students, have excelled in their academic performance, in the sports, and almost all the extracurricular activities and curricular activities. So definitely everyone, the teaching faculty are behind the students, and definitely we'll see the flying colors in the coming days. So on behalf of the management and on behalf of all the faculties, I congratulate once again all the students for this particular annual day function, that is Let's Excel Together, that is Utkarsha 2025. Thank you for patiently listening to the last speech. Thank you. The PhD first year and second year, I told you that the second year students who had played cricket match and they bagged the first prize, I call upon Ratan Singh and his team to come on stage. They are called as the dirty dozen. They are dirty dozen. Come on stage. Very notorious team. This is PUC second year direct students, boys.